ಬೆಂಗಳೂರಲ್ಲಿ ಮತ್ತೊಂದು ಬೃಹದಾಕಾರದ ಮರ ಧರೆಗುರುಳಿದೆ. ಬೆಂಗಳೂರಿನ ಓಕಳಿಪುರಂನಲ್ಲಿ ಮನೆ ಮೇಲೇನೆ ಬೃಹತ್ ಮರ ಬಿದ್ದುಬಿಟ್ಟಿದೆ. ಹೀಗೆ ಮರ ಬೀಳೋ ದೃಶ್ಯ, ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ದೊಡ್ಡ ಗಾತ್ರದ ಮರ, ಬೃಹತ್ ಮರ ಬಿದ್ದ ಪರಿಣಾಮ ಮನೆ ಕಟ್ಟಡಕ್ಕೆ ಭಾರಿ ಹಾನಿಯಾಗಿದೆ. ಹಲವು ಕಡೆಗಳಲ್ಲಿ ನಿನ್ನೆಯಿಂದ ಇದೇ ರೀತಿ ಸಾಕಷ್ಟು ಮರಗಳು ಬೆಂಗಳೂರಲ್ಲಿ ಧಾರಾಶಾಹಿ ಆಗ್ತಾ ಇದೆ. ಅದರಂತೆ ಓಕಳಿಪುರಂನಲ್ಲಿ ಮತ್ತೊಂದು ಮರ ಬಿದ್ದಿರೋದು ಮನೆ ಮೇಲೆ ಬಿದ್ದಿದೆ. ಎತ್ತರವಾಗಿರೋ ಮರ ಇದ್ದಕ್ಕಿದ್ದ ಹಾಗೆ ಅದರ ಎದುರು ಬದಿಯಲ್ಲಿರುವಂಥ ಮನೆ ಮೇಲೆ ಬಿದ್ದುಬಿಡುತ್ತೆ. ಅಲ್ಲಿದ್ದ ನಿವಾಸಿಗಳು, ರಸ್ತೆಯಲ್ಲಿ ಹೋಗ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಎಲ್ಲ ಎಷ್ಟು ಆಘಾತಕ್ಕೊಳಗಾಗ್ತಾರೆ ಅಂದರೆ ತಕ್ಷಣ ಏನಾಯ್ತಪ್ಪ ಅಂತ. ದೊಡ್ಡ ಮರ ಮನೆ ಮೇಲೆ ಬಿದ್ದಿದೆ, ಗೋಡೆ ಅದರಿಂದ ಹಾನಿಯಾಗಿರೋದನ್ನು ಕೂಡ ಗಮನಿಸ್ಬೋದು ನೀವು. ಮನೆಗೂ ಹಾನಿಯಾಗಿದೆ. ಬಹಳ ದೊಡ್ಡ ಮರ ಅದು. ರಸ್ತೆಯ ಆಪೋಸಿಟಲ್ಲಿದೆ, ಮತ್ತೊಂದು ಕಡೆ ಮನೆಗಳಿದೆ. ಆದರೆ ನಿರಂತರವಾಗಿ ಆದ ಮಳೆಯಿಂದಾಗಿ ಈ ಮರ ಇದ್ದಕ್ಕಿದ್ದ ಹಾಗೆ ಹೀಗೆ ಕುಸಿದು ಬಿದ್ದಿದೆ. ಆ ಮನೆಗೂ ಹಾನಿಯಾಗಿದೆ. ಇದರಿಂದ ಅದೃಷ್ಟ ಯಾರಿಗೂ ತೊಂದರೆ ಆಗಿಲ್ಲ, ಪ್ರಾಣಾಪಾಯ ಆಗಿಲ್ಲ ಯಾರಿಗೂ. ಹೊರಗೆ ಯಾರೂ ನಿಂತಿರಲಿಲ್ಲ ಆ ಸಂದರ್ಭದಲ್ಲಿ, ಒಳ್ಳೇದಾಯಿತು. ಒಂದು ವೇಳೆ ಏನಾದರೂ ಅಲ್ಲಿ ಜನ ಇದ್ದಿದ್ದರೆ ಬಾಲ್ಕನಿಲೋ ಅಥವಾ ಮನೆ ಮುಂದೆ ಗೇಟ್ ಹತ್ರನೋ ರಸ್ತೆಯಲ್ಲಿ ಹೋಗೋರಿಗೋ ಏನಾದರೂ ತೊಂದರೆ ಆಗಿದ್ದಿದ್ರೆ ದೊಡ್ಡ ಅನಾಹುತ ಆಗ್ತಾ ಇತ್ತು. ಅಂಥದ್ದಾಗಿಲ್ಲ. ಮನೆ ಕಟ್ಟಡದ ಮೇಲೆ ಮರ ವಾಲಿ ಬಿದ್ದಿದ್ದರಿಂದ ಕಟ್ಟಡಕ್ಕೆ ಮಾತ್ರ ಹಾನಿಯಾಗಿದೆ. ಓಕಳಿಪುರಂನಲ್ಲಿ ನಡೆದಿರೋ ಘಟನೆ ಇದು. ಮರ ಬಿದ್ದು ದೊಡ್ಡ ಸದ್ದು ಬರ್ತಿದ್ದ ಹಾಗೆ ಅಕ್ಕಪಕ್ಕ ಇದ್ದ ನಿವಾಸಿಗಳೆಲ್ಲ ಗಾಬರಿಗೊಂಡಿದ್ದಾರೆ. ಏನಾಯ್ತಪ್ಪ ಅಂತ ನೋಡೋದಕ್ಕೆ ಓಡ್ ಬಂದಿದ್ದಾರೆ. ಬಂದು ನೋಡಿದರೆ ಮರ ಬಿದ್ದು ಹೋಗಿದೆ. ಮನೆಯವ್ರಿಗೂ ಆಘಾತ ಆಗಿದೆ. ಅಕ್ಕಪಕ್ಕದ ಮನೆಯವರು ತಕ್ಷಣ ಅಲ್ಲಿಗೆ ಹೋಗಿದ್ದಾರೆ ಏನಾಯಿತು ಅಂತ ನೋಡೋದಕ್ಕೆ. ಇದು ಒಂದು ಘಟನೆ, ಓಕಳಿಪುರಮಲ್ಲಿ ನಡೆದಿರೋ ಒಂದು ಘಟನೆ ಇದು. ಈ ಥರ ಬೆಂಗಳೂರಲ್ಲಿ ಸಾಕಷ್ಟು ಕಡೆಗಳಲ್ಲಿ ದೊಡ್ಡ ದೊಡ್ಡ ಮರಗಳೇ ನೆಲಕ್ಕುರುಳಿದೆ. ಎಷ್ಟೋ ಕಡೆಗಳಲ್ಲಿ ರಸ್ತೆಗೆ ಅಡ್ಡ ಆಗಿ ರಸ್ತೆ ಬದಿ ನಿಲ್ಲಿಸಿದ್ದಂಥ ಕಾರು, ಬೈಕ್ಗಳ ಮೇಲೆಲ್ಲ ಮರ ಬಿದ್ದು ಗಾಡಿಗಳು ಸಂಪೂರ್ಣ ಜಖಮಾಗೋಗಿದೆ. ಇನ್ನು ವ್ಯಕ್ತಿಯೊಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ ಕೂಡ ಮರ ಬಿದ್ದು. ನಿನ್ನೆ ಬೈಕ್ ಸವಾರ ತೆರಳ್ತಾ ಇರಬೇಕಾದ್ರೆ ಅವ್ರ ಮೇಲೆ ಮರ ಬಿದ್ದು ವ್ಯಕ್ತಿಯೋರ್ವ ಸಾವನ್ನಪ್ಪಿರುವಂಥ ಘಟನೆ ಕೂಡ ನಡೆದಿದೆ. ಮಳೆ ನಿಂತರೂ ಕೂಡ ಮಳೆಯಿಂದ ಆಗ್ತಾ ಇರುವಂಥ ಅವಾಂತರಗಳು ಬೆಂಗಳೂರಲ್ಲಿ ಇನ್ನೂ ಮುಂದುವರೆದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಿನ್ನೆ ಒಂದು ಹಂತಕ್ಕೆ ಮಳೆ ಆಯಿತು ಬಿಟ್ಟರೆ ಬಹಳ ದೊಡ್ಡ ಪ್ರಮಾಣದಲ್ಲೇನು ಮಳೆ ಆಗಲಿಲ್ಲ. ನಿನ್ನೆ ಸ್ವಲ್ಪ ಬಿಡುವು ಕೊಟ್ಟಿದ್ದಾನೆ ವರುಣ. ಇವತ್ತು ಬೆಳಗ್ಗೆಯಿಂದನೂ ಕೂಡ ಏನು ಮಳೆ ಆಗಿಲ್ಲ. ಆದರೂ ಕೂಡ ಇಷ್ಟೆಲ್ಲ ಹಾನಿ ಅವಾಂತರಗಳು ಮುಂದುವರಿತಾ ಇದೆ. ಇನ್ನು ಇದು ಮತ್ತೊಂದು ದೃಶ್ಯ ಎಡಭಾಗದಲ್ಲಿ ನೀವು ಗಮನಿಸ್ತಾ ಇರೋದು, ಅದು ಬೆಂಗಳೂರಿನ ಹೊರಮಾವಿನಲ್ಲಿ ನಿನ್ನೆ ಸಂಭವಿಸಿದಂಥ ಘಟನೆ. ಅದು ಕಾರಿನ ಡ್ಯಾಶ್ ಕ್ಯಾಮ್ ಒಂದರಲ್ಲಿ ಸೆರೆಯಾಗಿರೋ ದೃಶ್ಯ. ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಎದುರುಗಡೆ ಇದ್ದಂಥ ನೋಡಿ ಆ ದೊಡ್ಡ ಮರ ಇದ್ದಕ್ಕಿದ್ದ ಹಾಗೆ ಧರಾಶಾಹಿ ಆಗೋಗುತ್ತೆ. ಅದ್ರ ಕೆಳಗಡೆಗೆ ಕಾರೊಂದು ಸಿಕ್ಕಾಕೊಳ್ತು. ಅದೃಷ್ಟವಶಾತ್ ಅನ್ನೋ ಹಾಗೆ ಕ್ಷಣ ಮಾತ್ರದಲ್ಲೇ ಚಾಲಕ ಕಾರ್ ಬಿಟ್ಟು ಹೊರಗೆ ಬಂದು ಬಚಾವಾಗ್ತಾರೆ. ಒಂದು ರೀತಿ ಪವಾಡ ಅನ್ನೋ ರೀತಿಯಲ್ಲಿ ಆ ಚಾಲಕ ಬಚಾವಾಗಿದ್ದು. ಒಂದು ಕ್ಷಣ ರಸ್ತೆಯಲ್ಲಿ ಹೋಗ್ತಾ ಇದ್ದವರೆಲ್ಲ ಹಾಗೆ ಗಾಡಿ ನಿಲ್ಲಿಸಿ ಸ್ಟನ್ ಆಗಿಬಿಟ್ಟಿದ್ರು ಈ ಘಟನೆಯಿಂದ. ಚಿಕ್ಕ ಮರ ಏನಲ್ಲ ಅದು, ಬಹಳ ದೊಡ್ಡ ಮರ. ಮತ್ತು ಮೇನ್ ರೋಡು, ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಡುವಂಥ ರಸ್ತೆ, ಟ್ರಾಫಿಕ್ ಇದ್ದಂಥ ಟೈಮು. ಆ ಟೈಮಲ್ಲಿ ದೊಡ್ಡ ಮರ ಇದ್ದಕ್ಕಿದ್ದ ಹಾಗೆ ಕಾರ್ ಮೇಲೆ ಬಿದ್ದೋಗಿದೆ. ಎದುರಿನಿಂದ ಬರ್ತಾ ಇದ್ದಂಥ ಕಾರ್ನ ಡ್ಯಾಶ್ ಕ್ಯಾಮ್ರಾದಲ್ಲಿ ಅದರ ದೃಶ್ಯ ಸೆರೆಯಾಗಿದೆ. ಆ ಘಟನೆಯಲ್ಲೂ ಯಾರಿಗೂ ತೊಂದರೆ ಆಗಿರಲಿಲ್ಲ, ಬಟ್ ಕಾರ್ ಮಾತ್ರ ಸಿಕ್ಕಾಕೊಂಡಿದೆ. ಇನ್ನು ಮತ್ತೊಂದು ದೃಶ್ಯ, JCB ಮೇಲೆ ಮರ ಬಿದ್ದಿದ್ದು. ರಸ್ತೆ ಪಕ್ಕದಲ್ಲಿ JCBಯನ್ನು ನಿಲ್ಲಿಸೋಗಿರ್ತಾರೆ, ಆದರೆ ಅದರ ಪಕ್ಕದಲ್ಲೇ ಇದ್ದಂಥ ಮರ ವಾಲಿ JCB ಮೇಲೆ ಬಿದ್ದಿದೆ. ಮತ್ತೊಂದು ಕಡೆ ನಡೆದಿದ್ದಂಥದ್ದು, ಅಂದರೆ ಬುಡ ಸಮೇತ ಬಂದ್ಬಿಟ್ಟಿದೆ ಮರ. ಭೂಮಿ ಹೆಚ್ಚು ನೀರು ಕುಡಿದು ಮಣ್ಣು ಸಡಿಲಾಗಿದ್ದಕ್ಕೇನಾದರೂ ಈ ರೀತಿ ಮರಗಳು ಬೇರು ಸಡಿಲಗೊಂಡಿದ್ದರಿಂದ ಬೀಳ್ತಾ ಇದೆಯೋ ಏನೋ. ಯಾಕಂದರೆ ಇಷ್ಟು ಸಂಖ್ಯೆಯಲ್ಲಿ ಈ ಥರ ಮರಗಳು ಬೀಳ್ತಾ ಇರೋದನ್ನು ನೋಡ್ತಿದ್ರೆ ಬಹುಶಃ ಹಳೆಯದಾಗಿರೋದು ಒಂದು ಕಾರಣ. ಆದರೆ ಯಾಕಂದರೆ ದೊಡ್ಡ ಪ್ರಮಾಣದಲ್ಲಿ ಏನು ಬಿರುಗಾಳಿ ಸಹಿತ ಮಳೆ ಅನ್ನೋ ಥರ ಆಗಿಲ್ಲ, ಮಳೆ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಭೂಮಿ ಅತಿ ಹೆಚ್ಚು ನೀರು ಕುಡಿದಿದ್ದರಿಂದ ಆದರೆ ಬೇರುಗಳು ಸಡಿಲಾಗಿ ಈ ರೀತಿ ಮರಗಳು ನೆಲ ಕಚ್ಚಿಸ್ತಾ ಇರೋ ಸಾಧ್ಯತೆ ಕೂಡ ಇದೆ ಬೆಂಗಳೂರಲ್ಲಿ. ಬೇರೆ ಬೇರೆ ಭಾಗಗಳಲ್ಲಿ ಮರ ಧರೆಗುರುಳಿರೋ ದೃಶ್ಯಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಾ. ಹೊರಮಾವಿನಲ್ಲಿ ಮೇನ್ ರೋಡ್ನಲ್ಲೇ ದೊಡ್ಡ ಮರ ಒಂದು ನೆಲ ಕಚ್ಚಿದ್ದು. ಇನ್ನು ಇದು ಮಧ್ಯಭಾಗದ ದೃಶ್ಯ, ಓಕಳಿಪುರಂನಲ್ಲಿ ಮನೆ ಕಟ್ಟಡದ ಮೇಲೆ ಮರ ಬಿದ್ದಿದ್ದು. ರಸ್ತೆ ಪಕ್ಕದಲ್ಲಿ JCB ನಿಲ್ಲಿಸಿದಾಗ ಅದರ ಮೇಲೆ ಮರ ಬಿದ್ದಿರುವಂಥ CCTV ಫುಟೇಜ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.